ಮಾವ ಇದೆಲ್ಲ ಏನು ಹೀಗೆ ಕೂತಿದ್ದಾರೆ ಗೊತ್ತಾಗಲಿಲ್ಲ. ಅಳಿಯಂದ್ರೆ ನಮ್ಮ ಮನೆಯಲ್ಲಿ ಯಾರಾದರೂ ಮನೆಯವ್ರಿಗೆ ಏನಾದರೂ ಒಂದು ವಿಷಯ ತಿಳಿಸ್ಬೇಕಂದ್ರೆ ಅಥವಾ ಏನಾದರೂ ಚರ್ಚೆ ಮಾಡಬೇಕಂದ್ರೆ ನಾವು ಹೀಗೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಊಟನೂ ಮಾಡ್ಕೋತೀವಿ. ಬೆಳೆದಿಂಗ್ಳು ಊಟ ಅಂತೀವಿ. ಕೂಡು ಕುಟುಂಬದಲ್ಲಿ ಇದೊಂಥರ ಚೆನ್ನಾಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾವ. ಇವತ್ತು ವೆಂಕಿನೇ ಎಲ್ರನ್ನೂ ಸೇರಿಸಿರೋದು. ಯಾವ ಕಡೆನಾ? ಏನು ಹೇಳ್ತಾ ಇದ್ದಾರೆ? ಅದು ನಮ್ಮ ಜಾನ್ವಿ ಪುಟ್ಟ ಮಗು ಇದ್ದ ಹಾಗೆ ಅವಳಿಗೆ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಬರೆದಿರೋ ಥರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತದೆ. ಚೆನ್ನಾಗಿ ನೋಡ್ಕೋತಾರೆ ಬಿಡ. ಇನ್ಮೇಲೆ ಜಾಹ್ನವಿ ನನ್ನ ಜವಾಬ್ದಾರಿ. ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀವು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೌದು ಜಯಂತ್ ಅವರೇ, ಜಾಹ್ನವಿ ನಮ್ಮನೇಲಿ ಒಂಥರ ಚಿಕ್ಕ ಮಗು ಇದ್ದ ಹಾಗೆ. ಪಟ್ಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿರೋಳು. ಇವಳಿದ್ರೆ ಮನೆ ತುಂಬ ನಗು. ಹಾಗಂತ ಮದುವೆ ಆದ್ಮೇಲೂ ಚಿಕ್ಕ ಮಗು ಥರನೇ ಇದ್ಬಿಡ್ಬೇಡ. ಸ್ವಲ್ಪ ಮನೆ ಕೆಲಸನೂ ಕಲ್ತ್ಕೊ. ಅವಾಗ ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗ್ಬೋದು. ಬಜಾರಿ ಸಾರಿ ಬಾವ. ಜಾನ್ವಿ, ಮದುವೆ ಆದಮೇಲೆ ಮನೇಲಿ ಸುಮ್ಮನೆ ಕೂತ್ಕೋಬೇಡ. ಭಾವನ ಜೊತೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡು. ಸ್ಟಾರ್ಟಪ್ ಶುರು ಮಾಡು, ನನಗೂ ಹೆಲ್ಪ್ ಆಗುತ್ತೆ. ಅವಳು ಯಾಕೋ ಬಿಸ್ನೆಸ್ ಕೆಲಸ ಎಲ್ಲ ಮಾಡಬೇಕು? ಗಂಡನ ಜೊತೆ ಆರಾಮಾಗಿ ಜೀವನ ಮಾಡಿದ್ರೆ ಸಾಕು. ಸ್ಟಾರ್ಟಪ್ ಕೆಲಸ ನೀನು ಶುರು ಮಾಡಬೇಕು ಬ್ರೋ. ನೀವಿಬ್ರು ಮಾತಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ಮ ಮಾತು ಕೇಳಿಸ್ಕೊಳ್ಳೋದಕ್ಕ ನಾವೀಗ ಬೆಳ್ದಿಂಗ್ಳು ಊಟ ಮಾಡ್ತಿರೋದು. ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡಿರಕ್ಕಾಗಲ್ಲಪ್ಪ, ಅಲ್ವಾ ಅತ್ತೆ? ಹೌದು. ಅಮ್ಮ, ನಾನು ಬೆಳ್ದಿಂಗ್ಳು ಊಟನ ತುಂಬ ಮಿಸ್ ಮಾಡ್ಕೋತೀನಿ. ಬೇಗ ಕೈ ತುತ್ತು ಹಾಕು. ಕೂತ್ಕೊಮ್ಮ. ಅಳಿಯಂದ್ರೆ ದಯವಿಟ್ಟು ಇಲ್ಲಿ ಬನ್ನಿ, ಕಟ್ಟೆ ಮೇಲೆ ಕೂತ್ಕೊ ಬನ್ನಿ. ಅಯ್ಯೋ ಪರವಾಗಿಲ್ಲ ಮಾವ, ನಾನು ಜಾಹ್ನವಿ ಪಕ್ಕನೇ ಕೊಡ್ತೀನಿ. ನಮ್ಮ ಮನೆಯಲ್ಲಿ ನಿತ್ಯ ಒಲುಮೆ ಶ್ರಾವಣ, ಎಂದು ಸೋಲದು ತುಂಬು ಮನೆಯ ಜೀವನ. ಮುನಿಸಿನಲು ಮುದವ ಕಾಣು ಸಂಭ್ರಮ, ಮನಸ್ಸುಗಳು ಆಗಿ ಸಂಗಮ. ಪ್ರೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು. ಸಿರಿಯಾಗಿದೆ, ಸೊಗಸಾಗಿದೆ, ಸ್ವರ್ಗವಾಗಿದೆ. ನೋಡಿ, ನನಗೆ ನಿಜವಾಗ್ಲೂ ಇದೆಲ್ಲ ಕನಸೋ ನನಸೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಬ್ಬಂಟಿಯಾಗಿದ್ದು ನನಗೆ ನಿಮ್ಗೆಲ್ಲರ ಪ್ರೀತಿ ಸಿಕ್ಕಿದೆ. ಎಷ್ಟೊಂದು ಜನರ ಪ್ರೀತಿ. ನಾನು ಎಷ್ಟು ಲಕ್ಕಿ ಅಂತ ಅನ್ನಿಸ್ತಾ ಇದೆ. ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ನಾನು ಒಬ್ಬಂಟಿನಾಗಿರ್ತೀನಿ ಅನ್ನೋ ಕೊರಗು ನನ್ನ ಯಾವಾಗಲೂ ಕಾಡುತ್ತೆ ಅಂತ. ಆದರೆ ಇನ್ಮೇಲೆ ಆ ಕೊರಗು ನನ್ನನ್ನು ಕಾಡೋದಿಲ್ಲ ಅಂತ ಅನ್ಸುತ್ತೆ. ನಿಮಗೆಲ್ಲ ನಾನು
ಹೇಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಳಿ ಅಂದರೆ ಅಂಥ ದೊಡ್ಡ ಮಾತೆಲ್ಲ ಯಾಕೆ, ದಯವಿಟ್ಟು ತಗೊಳ್ಳಿ. ಆಗಿಲ್ಲ ಅಂತ ಅಮ್ಮ ಬೈತಾರೆ. ಜಾನು, ಯಾಕೆ ಹೀಗೆ ಡಲ್ಲಾಗಿ ನಿಂತಿದ್ಯಾ? ನಿನ್ನ ಮದುವೆ ಕಣೆ, ನಿನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ಗಳಿಗೆ ಇದು. ನೀನು ನಗ್ನಗ್ತಾ ಇರಬೇಕು. ಹಾಂ, ನನ್ನ ಮದುವೆ ಆಗೋದ್ಮೇಲೆ ನನ್ನ ಜೀವನನೇ ಬದಲಾಗೋಗುತ್ತೆ ಅಕ್ಕ. ಜಾನು, ನೀನು ಇಷ್ಟಪಟ್ಟ ಹಾಗೆ ನಿನ್ನನ್ನು ಪ್ರೀತಿ ಮಾಡುವಂಥ ಹುಡುಗ ನಿನ್ನ ಗಂಡ ಆಗ್ತಿದ್ದಾನೆ. ಅವ್ರ ಪ್ರೀತಿನ ಅನುಭವಿಸ್ಕೊಂಡು ನೀನು ಅವ್ರನ್ನ ಪ್ರೀತಿ ಮಾಡಿಕೊಂಡು ಸುಖವಾಗಿರೋದನ್ನು ನೋಡ್ಕೊಂಡು ಹೋಗು. ಅದನ್ನೆಲ್ಲ ಬಿಟ್ಟು ಹೀಗೆ ಸಪ್ಪಗಿರಬೇಡ. ಎತ್ತಾಡ್ಸಿದ ಅಪ್ಪ ಅಮ್ಮ, ಕತೆ ಹೇಳಿದ ಅಜ್ಜಿ, ಜೊತೆಲಾಡ್ತಿದ್ದ ನೀನು, ಅಣ್ಣಂದ್ರು, ಇಷ್ಟು ವರ್ಷ ನೆರಳಾಗಿದ್ದಿ ಮನೆ, ಎಲ್ರೂ ಬಿಟ್ಟು ಹೋಗೋಕೆ ತುಂಬ ಕಷ್ಟ ಆಗ್ತದೆ ಅಕ್ಕ. ಜಾನ್ವಿ, ಜಾನ್ವಿ, ಏನಮ್ಮ ಎಲ್ಲ ಸರಿ ಇದೆ ತಾನೇ? ಸರಿ, ಬಾ ದೇವ್ರ ಹತ್ರ ದೀಪ ಹಚ್ಚು ಬಾಮ್ಮ. ಅಪ್ಪ, ನಂಗೆ ದೇವ್ರ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಆದರೆ ನಿನ್ನ ಪ್ರೀತಿಲೇ ನಾನು ದೇವ್ರನ್ನ ನೋಡ್ತಾ ಇದ್ದೆ. ಆದರೆ ಇನ್ಮೇಲೆ ಜೊತೆಲಿದ್ದು ಆ ಪ್ರೀತಿನ ಅನುಭವಿಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ತುಂಬ ಕಷ್ಟ ಆಗ್ತದೆ. ಯಾಕಾಗ ಹೇಳ್ತೀಯ ಮಗಳೇ, ಯಾಕಾಗ ಹೇಳ್ತೀಯ? ನೀನು ಎಲ್ಲಿದ್ರು ನಮ್ಮೆಲ್ಲರ ಪ್ರೀತಿ ನಿನ್ನ ಮೇಲೆ ಇದ್ದೇ ಇರುತ್ತೆ ಕಣೋ. ಅಳ್ಬೇಡ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಜೀವನದಲ್ಲಿ ಏನೇ ಆದರೂ ನೀವೆಲ್ಲ ಜೊತೆಲಿ ಇದ್ದಿದ್ದಕ್ಕೆ ನಂಗೆ ಯಾವತ್ತೂ ಏನೂ ಬೇಕು ಅಂತ ಅನ್ಸೇ ಇಲ್ಲ. ನಾಳೆಯಿಂದ ತುಂಬ ಮಿಸ್ ಮಾಡ್ಕೋತೀನಿ ಎಲ್ರೂ. ಸಂತೋಷ ನನ್ನ ಕಾಳಜಿ. ವೀಣಾ ಅದಕ್ಕೆ ಕೈ ಅಡ್ಗೆ
ಹರೀಶ್ ಅಣ್ಣಂಗೆ ಇಟ್ಲೆ ಸಿಂಚನ ಅದಕ್ಕೆ ಸಪೋರ್ಟು ಮಂಗಳ ಅಕ್ಕನ ಮಮತೆ ಭಾವನಾ ಅಕ್ಕನ ಅಣ್ಣನ ಅಕ್ಕರೆ ನೀವೆಲ್ಲರೂ ಇದ್ದಿದ್ರಿಂದ ಏನೇ ಆದ್ರೂ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಿದ್ದೆ. ನಾಳೆಯಿಂದ ನೀವೆಲ್ಲ ಇಲ್ದ ನಾನು ಹೇಗಿರ್ಲಿ ಅಮ್ಮ. ಇಡೀ ಪ್ರಪಂಚದಲ್ಲಿ ಹೆಣ್ಣಿಗೆ ತುಂಬಾ ಶಕ್ತಿ ಇರುತ್ತಂತೆ. ಆ ದೇವರು ಎರಡೆರಡು ಮನೆ ತೂಗ್ಸೋ ಜವಾಬ್ದಾರಿನ ಕೊಟ್ಟಿದ್ದಾನಮ್ಮ. ಎರಡು ಕಡೆ ನಗ್ತಾ ಬಾಳೋದೆ ಹೆಣ್ಣಿನ ಜೀವನ. ನೋಡು, ನಾನು ಅಷ್ಟೇ ನನ್ನ ತವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಅತ್ತಿಗೆಯರು ಎಲ್ಲರೂ ಅಷ್ಟೇ. ತವ್ರ ಮನೆ ಬಿಟ್ಟು ಬರುವಾಗ ಇದೇ ಥರನೇ ಬಂದಿರ್ತಾರಮ್ಮ. ಎಲ್ಲ ಹೆಣ್ಮಕ್ಳಿಗೂ ಮದ್ವೆ ಅಂದಾಗ ಇದೇ ಥರ ಅನ್ಸತ್ತಮ್ಮ. ನೀನು ನಗ್ನಗ್ತಾ ಇರ್ಬೇಕು. ಹೆಣ್ಣು ಯಾವಾಗ ಗಂಡನ ಮನೆನ ತನ್ನ ಮನೆ ಮಾಡ್ಕೋತಾಳೋ ಮಗಳೇ, ಎಲ್ಲರ ಹತ್ರ ಆಶೀರ್ವಾದ ತಗೊಳಮ್ಮ.
ಕ್ಷಣ ನೋಡಿದಳು ನಗುವ ತಿಮ್ಮನ ಪ್ರೇಮಕ್ಕೆ ತಾಯಿ ನಡಿಲು ಕ್ಷೇಮಕ್ಕೆ ತಂದೆಗಳು ಮನೆ ಮಗಳ ಮದುವೆಗಾಗಿ ಸ್ವರ್ಗವಾಗಿದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ. ಎಷ್ಟು ಗ್ರ್ಯಾಂಡ ಮದುವೆ ನಡೀತಾ ಇದೆಯಾ? ನನ್ನ ಮದುವೆ ನಡೀತು ಯಾವುದೋ ಕಿತ್ತೋಗಿರೋ ಛತ್ರದಲ್ಲಿ. ಎಲ್ಲದಕ್ಕೂ ಕೇಳ್ಕೊಂಡು ಬರಬೇಕು. ಸ್ವಲ್ಪ ಸುಮ್ಮನೆ ಲಕ್ಷ್ಮಿ, ಏನಿದು? ನೋಡ್ತಾ ಇದ್ರೆ ಸ್ವರ್ಗನೇ ಭೂಮಿಗೆ ಬಂದಂಗಿದೆ. ಹೌದು ರೀ, ನನ್ನ ಮಗಳು ತುಂಬಾ ಅದೃಷ್ಟವಂತಳು. ಮದುವೆ ಆದಾಗಿಂದ ಅಡುಗೆ ಮನೆಯೇ ನನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಾನು ಬಾವಿ ಒಳಗಡೆ ಇರೋ ಕಪ್ಪೆ ಅಂತ. ಸುಮ್ಮನೆ ದುಡ್ಡು ನೀರು ಥರ ಖರ್ಚು ಮಾಡ್ತಿದ್ದಾರೆ. ಇದೇ ದುಡ್ಡನ್ನ ಬೇರೆಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ನಾವು ಸಾಯೋವರೆಗೂ ಕೂತ್ಕೊಂಡು ತಿನ್ಬೋದಿತ್ತ? ಹೌದೌದು, ನೀವಂತೂ ದುಡ್ಡು ಖರ್ಚು ಮಾಡಲ್ಲ, ಮಾಡೋರಾದ್ರೂ ಮಾಡ್ಲಿ ಬಿಡಿ. ಅಲ್ವೇ? ಹೇಗೆ ನಮ್ಮ ಭಾವ ಸೂಪರಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಈ ಥರದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟಪ್ ಶುರು ಮಾಡಬೇಕು ಅಂತಿದ್ದೀನಿ. ಬರಪ್ಪ ಹೋಗೋಣ. ಅಪ್ಪ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ನಮ್ಮನ್ನ ಒಳಗಡೆ ಕರೆಯೋದಕ್ಕೆ ಯಾರು ಗತಿನೇ ಇಲ್ವಲ್ಲಪ್ಪ? ಪಾಪ ಒಬ್ಬರೇ ಅಲ್ವಾ, ಒಳಗಡೆ ಏನೋ ವ್ಯವಸ್ಥೆ ಮಾಡ್ತಿರ್ತಾರೆ. ಬನ್ನಿ ನಾವೇ ಹೋಗೋಣ, ಬನ್ನಿ ಬಾ ಮಗಳೇ. ಏಯ್, ಆ ಚಂದ್ರನ್ ಮ್ಯಾನೇಜರ್ ಅಲ್ವೇ, ಗೋಡನ್ ಮ್ಯಾನೇಜರ್. ಅಯ್ಯೋ ಗೊತ್ತುರಿ, ಅವ್ರಲ್ಲಿ ಗಾರ್ಮೆಂಟ್ಸ್ ಬಂದು ನೋಡ್ತಾರ, ಸೊಪ್ಪಿರೋರ್ ಮುಂದೆ ಗತ್ತಾಗಿರ್ಬೇಕು. ತಿಳ್ಕೊಳ್ಳಿ. ಕರ್ಮ. ಇವೆಂಟ್ ಮ್ಯಾನೇಜರು ನಿರಂಜನ್ ಅಂತ, ಅವ್ರ ಅಸಿಸ್ಟೆಂಟ್ಸು ರೋಹಿತ್ ಆ್ಯಂಡ್ ರೀಟಾ. ಏನೇ ಅವಶ್ಯಕತೆ ಇದ್ರೂ ಇವರೇ ಪೂರೈಸ್ತಾರೆ. ಬನ್ನಿ ಎಲ್ಲ, ವೆಲ್ಕಮ್.